ಈ ಫಿಲ್ಮ್ ಹೆಸರು ಕೇಸ್ ಆಫ್ ಕೊಂಡಾಣ. ಕೇಸ್ ಆಫ್ ಕೊಂಡಾಣ. ಓಕೆ, ಕೇಸ್ ಆಫ್ ಕೊಂಡಾಣ ಪಿಕ್ಚರ್ ನೋಡಿದೆ. ಐ ಥಿಂಕ್ ಈ ರೀತಿ ಸಿನಿಮಾಗಳು ಬರಬೇಕು ಅಂತ ಐ ಥಿಂಕ್ ನನಗೆ ಅನಿಸುತ್ತೆ. ಆ್ಯಕ್ಚುಲಾಗಿ ಒಂದು ಹೊಸ ಥರವಾದ ಪ್ರಯತ್ನ. ಯೂಶಲಿ ನಾವು ಕಮರ್ಷಿಯಲ್ ಫಿಲ್ಮ್ ಮಾಡ್ತೀವಿ, ಆ್ಯಕ್ಷನ್ ಫಿಲ್ಮ್ ಮಾಡ್ತೀವಿ, ಏನಂತೀವಿ ಸೋ ಕಾಲ್ಡ್ ಲವ್ ಸ್ಟೋರೀಸ್ ಮಾಡ್ತೀವಿ, ಇಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಬಟ್ ಈ ರೀತಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಎಂಗೇಜಿಂಗ್ ಆಗಿ ಇಡೀ ಸಿನಿಮಾನ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಅಲ್ದೇನೆ ಎಲ್ಲ ಪಾತ್ರಗಳು ತುಂಬ. ಈವನ್ ಪಾನಿಪುರಿ ಅಂಗಡಿ ಮಾಡ್ತಾ ಆ ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಬರುತ್ತೆ, ಆತನ ಕ್ಯಾರೆಕ್ಟರ್ ಬಹಳ ಅದ್ಭುತವಾಗಿದೆ. ಆಮೇಲೆ ಆ ವಿಲನ್ ಕ್ಯಾರೆಕ್ಟರ್ ಇರ್ಬೋದು, ಆ ವಿಲನ್ ಒಬ್ಬ ಗ್ಯಾಸ್ ಮಾರೋ ಕ್ಯಾರೆಕ್ಟರ್ ಇರ್ಬೋದು. ಎವ್ರಿ ಕ್ಯಾರೆಕ್ಟರ್ ಇಸ್ ಗೆಟಿಂಗ್ ಕನೆಕ್ಟೆಡ್. ತುಂಬ ಇಂಟ್ರೆಸ್ಟಿಂಗ್ ಇದೆ. ನೋಡಿದ ತಕ್ಷಣ ನನಗೆ ಅನ್ಸಿದ್ದು ಫಸ್ಟ್ ನೆಟ್ಫ್ಲಿಕ್ಸ್ ಒಂದು ಫಿಲ್ಮ್ ನೋಡ್ದಂಗೆ ಅನ್ಸುತ್ತೆ. ಈಗ ನೆಟ್ಫ್ಲಿಕ್ಸ್ ನೀವು ಕಾಮನ್ ಆಗಿ ಇಂಗ್ಲಿಷ್ ಫಿಲ್ಮ್ಸ್ ನೋಡಿದ್ರೆ ಒಂದು 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 ಚಿಕ್ಕ ಕಥೆನ ಬಹಳ ಚೆನ್ನಾಗಿ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದೆ. ಐ ಥಿಂಕ್ ನಮ್ಮಲ್ಲಿ ಡೈರೆಕ್ಟರ್ ತುಂಬಾ ಚೆನ್ನಾಗಿ, ಅವ್ರ ಹೆಸರು ದೇವಿ ಪ್ರಸಾದ್ ಶೆಟ್ಟಿ. ದೇವಿ ಪ್ರಸಾದ್ ಶೆಟ್ಟಿ ಅವರು ಬಹಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನ. ಬಹಳ ಎಂಗೇಜಿಂಗ್ ಆಗಿ ಇಟ್ಕೊಂಡಿದ್ದಾರೆ. ಎವ್ರಿಬಡಿ, ಆಮೇಲೆ ರಾಘು ಪರ್ಫಾರ್ಮೆನ್ಸ್ ಇರ್ಬೋದು, ಆಮೇಲೆ ನ್ಯಾಚುರಲ್ ಆಗಿದೆ ಕ್ಯಾರೆಕ್ಟರ್. ಮಾಡ್ಬಿಟ್ಟು ಏನು ತಪ್ಪು ಮಾಡ್ತೀವಿ ಏನೋ ಒಂದ್ಸತಿ ಕ್ಲಿಷೆ ಅನ್ಸಲ್ಲ. ಯಾಕೆ ಏನಂತೀವಿ ಇದಾಗಿಲ್ಲ ಅಂತ ಅಂದಾಗ ಇಲ್ಲ, ಆಗಿದೆ. ಆಕ್ಚುಲಾಗಿ ಆಗಿದೆ. ಹೆಂಗಾಗಿದೆ ಆಕ್ಚುಲಾಗಿ ಅವ್ರದ್ದು ತಪ್ಪಲ್ಲ. ಯಾಕಂದ್ರೆ ಮರ್ಡರ್ ಮಾಡಿದವನು ಅವನು ಏನಿಲ್ಲ, ಕಳ್ತನ ಮಾಡ್ತಾನೆ ಅವನು. ನೋಡಿ, ಎಷ್ಟೇ ಅಸಹಾಯತೆ ಒಂದು ಒಂದು ನೀಡಿ ನೇಚರ್ ಇದ್ರೂ ಬಟ್ ಕಳ್ತನ ಅನ್ನೋದು ಬಂದ್ಬಿಡುತ್ತೆ. ಆ ಇಂಟೆನ್ಸ್ ಒಂದು ಮನುಷ್ಯನ ನೇಚರೇ ಆ ಥರ. ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆಮೇಲೆ ಯಾವುದೋ ಅವಸರದಲ್ಲಿ ಅವನಿಗೂ ಬೇಕಾಗಿರುತ್ತೆ ದುಡ್ಡು. ಸೊ ಅವ್ನು ಪೊಲೀಸ್ ಆಫೀಸರ್ ಆಗಿದ್ರೂ ಎಲ್ಲ ಒಂದ್ ಕಡೆ ಹೊಡೆದಾಟದಲ್ಲಿ ಅವನ್ನ ತಳ್ಳೋದು, ಅವ್ನಿಗೆ ಏಟ್ ಬೀಳೋದು. ಐ ಥಿಂಕ್ ಒಂಥರ ವೆರಿ ನ್ಯಾಚುರಲ್ ಆಗಿ ನಮ್ ಜನ ಕೂತ್ಕೊಂಡು ನೋಡಿದಾಗ ಏನಾಗುತ್ತೆ, ನ್ಯಾಚುರಲ್ ಏನೋ ಪಕ್ಕದಲ್ಲಿ ನಡೀತಾ ಇರ್ತಾರೆ ಅಂತ ಕಾಣಿಸುತ್ತೆ. ಸೊ ಆ ಫೀಲ್ ನ ಬಹಳ ಅದ್ಭುತ ತಂದ್ರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಬಹಳ ಚೆನ್ನಾಗಿದೆ. ಆಮೇಲೆ ಭಾವನಾ ಅವರು ಚೆನ್ನಾಗಿ ಮಾಡಿದ್ದಾರೆ, ಭಾವನಾ ಮೆನನ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಬಹಳ ತೂಕವಾಗಿ ಮಾಡಿದ್ದಾರೆ. ಅಂಡ್ ರಂಗಾಯಣ್ ರಘು ಇರ್ಬೋದು, ಸುಂದರರಾಜ್ ಇರ್ಬೋದು, ಪ್ರತಿ ಒಬ್ರು. ಆಮೇಲೆ ಹೀರೋಯಿನ್ ಹೆಸರೇನು, ಖುಷಿ ಅವರು ಅಷ್ಟೇ ಬಹಳ ಚೆನ್ನಾಗಿ ಮಾಡಿದ್ದಾರೆ. ದಿಯಾ ಆದ್ಮೇಲೆ ಇದೇ ನೋಡ್ತಾರೆ ಸಿನಿಮಾನ. ಐ ಥಿಂಕ್ ವಂಡರ್ಫುಲ್ ಫಿಲ್ಮ್, ಟೋಟ್ಲಿ ಎಂಗೇಜಿಂಗ್ ಫಿಲ್ಮ್. ಈ ರೀತಿ ಸಿನಿಮಾಗಳು ಬರಬೇಕು. ಯಾಕಂದ್ರೆ ಹೊಸತನ ಒಂದು ಪ್ರಯೋಗ ಬಂದಾಗ ಏನಾಯ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಫಿಲ್ಮ್ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಇವಾಗ ಗೋಸ್ಟ್ ಕೂಡ ಅಷ್ಟೇ ಇಟ್ಸ್ ಅ ವೆರಿ ಟೈನಿ ಫಿಲ್ಮ್ ವೇರ್ ಒಂದು 2 hours 10 minutes ಒಂದು ಥ್ರಿಲ್ಲರ್ನ ಎಲ್ಲೂ ಸಾಂಗ್ಸ್ ಇಲ್ದೇನೆ ಬಹಳ ಅದ್ಭುತವಾಗಿ ಹೇಳಂತ ಸಭೆ. ಸೊ ಆ ರೀತಿ ಇದರಲ್ಲಿ ಇದು ಒಂದು ಬೇಸಿಕಲಿ ಈ ಕ್ರೈಮ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಏನ್ ಮಾಡಿದಾರೆ ಅವ್ರು ಬಹಳ ಅದ್ಭುತ ಮಾಡಿದ್ದಾರೆ. ಅಂಡ್ ಐ ಥಿಂಕ್ ಆಫ್ ಲೇಟ್ ರಾಘು ತುಂಬಾನೇ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್ಸ್ ಮಾಡ್ತಾ ಬರ್ತಾ ಇದ್ದಾರೆ. ನೋ ಮ್ಯಾಟರ್ ಹೆಂಗ್ ಸಿನಿಮಾ ಹೋಗುತ್ತೆ ಅನ್ನೋದು ಮ್ಯಾಟರ್ ಅಲ್ಲ, ಬಟ್ ಪ್ರಯತ್ನ ಇದೆಯಲ್ಲ. ಯಾಕಂದ್ರೆ ಒಬ್ಬ ಒಳ್ಳೆ ಆಕ್ಟರ್ ಪ್ರಯತ್ನ ಆಲ್ವೇಸ್ ಪೇಸ್ ಹಿಮ್. ಬಟ್ 100% ಯಾವತ್ತಾರ ಒಂದ್ಸತಿ 100%. ಐ ಥಿಂಕ್ ದಿಸ್ ಶುಡ್ ಗೋ ವೆರಿ ವೆಲ್. ಐ ಥಿಂಕ್ ಎಲ್ಲ ಅಭಿಮಾನಿ ದೇವರುಗಳು ಕೇಳ್ಕೊಳ್ಳೋದು ಅಷ್ಟೇ, ಈ ರೀತಿ ಸಿನಿಮಾಗಳು ನೋಡಬೇಕು. ಯಾಕಂದ್ರೆ ಹೊಸತನವಾದ ಸಿನಿಮಾ ನೋಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಬೇರೆ ಲ್ಯಾಂಗ್ವೇಜ್ ಅವ್ರು ನೋಡ್ತಾ ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಮಾಡ್ತಾರೆ. ಅಫ್ಕೋರ್ಸ್ ಕಾಂತಾರ ಮಾಡಿದ್ದಾರೆ, KGF ಮಾಡಿದ್ದಾರೆ, ಲಾಟ್ ಆಫ್ ಫಿಲ್ಮ್ಸ್ ಹ್ಯಾವ್ ಡನ್. ಬಟ್ ಅಪಾರ್ಟ್ ಫ್ರಮ್ ದಟ್ ಎಲ್ಲ ಈ ರೀತಿ ಒಂದು ಹಾಫ್ ಬೀಟ್ ಫಿಲ್ಮ್ನ ಒಂದು ಕಮರ್ಷಿಯಲ್ ಸೆನ್ಸ್ ಇಟ್ಕೊಂಡು ಮಾಡಿರೋದು ಬಹಳ ಅದ್ಭುತವಾದ ಒಂದು ಪ್ರಯತ್ನ ನಂಗೆ ಅನ್ಸುತ್ತೆ. ಐ ಥಿಂಕ್ ಇಡೀ ಟೀಮ್ಗೆ ಬಹಳ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ ಫಾರ್ ದಟ್. ಈ ತರದ್ದು ಅಂದ್ರೆ ಯಾವುದೇ ಒಳ್ಳೆ ಸಿನಿಮಾ ಆಗಿರ್ಲಿ, ಚೆನ್ನಾಗಿ ಹೋಗ್ತಾ ಇರ್ಲಿ, ಅದು ಶಿವಣ್ಣ ಹತ್ರ ಬಂದೇ ಬರುತ್ತಲ್ಲ, ಶಿವಣ್ಣ ಮಾತಾಡತ್ತಲ್ಲ, ಅದೇನ್ ಋಣ ಅಂತ. ಎಲ್ಲ ಫ್ಯಾಮಿಲಿ ಅಲ್ಲಮ್ಮ, ಇಟ್ಸ್ ಮೋರ್ ಲೈಕ್ ಎ ಫ್ಯಾಮಿಲಿ. ಆಮೇಲೆ ಇಂಡಸ್ಟ್ರಿನೇ, ವಿ ಆರ್ ಇನ್ ದ ಇಂಡಸ್ಟ್ರಿ ಅಂಡ್ ಪ್ರತಿಯೊಬ್ರು ಒಂದೊಂದು ಸಿನಿಮಾ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು. ಆಮೇಲೆ ಇನ್ನೊಂದು ಇವ್ರದ್ದು ಅಷ್ಟೇ, ಕೌಶಲ್ಯ ಸುಬ್ರಜಾನಂ ಐ ಸಾ ಇನ್ ದ ಪ್ರೈಮ್ಲಿ ನೋಡಿದೆ, ನನಗೆ ಬಹಳ ಖುಷಿ ಕೊಡ್ತಾ. ಐ ಥಿಂಕ್ ಆ ರೀತಿ ಒಂದು ಪ್ಯಾರಲ್. ಇವಾಗ 2 ಸಿನಿಮಾ ನೋಡಿದೆ, ಇವ್ರದೊಂದು ಸಿನಿಮಾ ಅವ್ರದೊಂದು ಸಿನಿಮಾ. ಪ್ಯಾರಲ್ 2 cinemas have got different nature. ಸೊ ಅದ್ರಲ್ಲೂ ಅಷ್ಟೇ ವೆರಿ ನ್ಯಾಚುರಲ್ ಇನ್ಸಿಡೆಂಟ್ಸ್. ಸೊ ಈ ಸಿನಿಮಾದಲ್ಲಿ ನ್ಯಾಚುರಲ್ ಇನ್ಸಿಡೆಂಟ್ ಜೊತೆಲಿ ನೋಡಿದಾಗ ಅದು ನಮ್ಗೆ ಬರೋದಲ್ಲಮ್ಮ, ನಾವು ಪ್ರಯತ್ನ ಮಾಡಬೇಕು ಸಿನಿಮಾ ನೋಡೋಕೆ. ನಮ್ದು ತಪ್ಪಿದೆ, ಯಾಕಂದ್ರೆ ನಾವು ವಿ ಅವಾಯ್ಡ್ ಸಮ್ಟೈಮ್ಸ್, ಬಟ್ ವಿ ಶುಡ್ ಸಿ ದಿಸ್ ಟೈಪ್ ಆಫ್ ಫಿಲ್ಮ್ಸ್. ನಾವು ಬರೀ ನೆಟ್ಫ್ಲಿಕ್ಸ್ ಅಂತ ನೋಡ್ಕೊಂಡಿರ್ತೀವಿ, ತಪ್ಪೇ ಇದೆ ನಮ್ದುವೆ. ಬಟ್ ಎಲ್ಲರೂ ಅಷ್ಟೇ ವಿ ಶುಡ್ ಕಮ್ ಔಟ್ ಆಫ್ ದಟ್ ಅಂಡ್ ವಾಚ್. ಅಫ್ಕೋರ್ಸ್ ನಾ ಬಂದ್ಬಿಟ್ಟು ಬರೀ ಐ ಡೋಂಟ್ ಗೆಟ್ ಅಟ್ಯಾಚ್ ಟು ಹೋಮ್ ವಿಡಿಯೋ ಓನ್ಲಿ. ನಾನು ಎಲ್ಲಾ ಸಿನಿಮಾ ಮ್ಯಾಕ್ಸಿಮಮ್ ನೋಡಿರ್ಬೋದು. ನಾನು ಯಾವುದೇ ಭಾಷೆ ಸಿನಿಮಾ ಆಗಲಿ ನಾನು ಬಂದು, ಎಸ್ಪೆಷಲಿ ಒರಾಯನ್ ಮಾಲ್ ಏನು ನನಗೂ ಅದಕ್ಕೊಂದು ತುಂಬಾ ನಂಟಿದೆ. ಐ ಥಿಂಕ್ ಆಫ್ ಲೇಟ್ ತುಂಬಾನೇ ಒರಾಯನ್ ಮಾಲ್ ಬರ್ತಾ ಇದ್ದೀನಿ. ಐ ಥಿಂಕ್ ವಂಡರ್ಫುಲ್ ಅಂಡ್ ಆಲ್ ದಿ ಬೆಸ್ಟ್. ಬರ್ಬೇಕು, ನೋಡ್ಬೇಕು ಎಲ್ರಿಗೂ.